ನಮಸ್ಕಾರ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮೇಷರಾಶಿಯ ಫೆಬ್ರವರಿ ತಿಂಗಳ ಒಂದು ಭವಿಷ್ಯ ಜೀವನದಲ್ಲಿ ಶುಭವಾಗಲಿ ಅಶುಭವಾಗಲಿ ಗ್ರಹಗಳ ಒಂದು ಪೂರ್ವವಾಗಿಯೇ ಗ್ರಹಗಳ ಒಂದು ವಿಚಾರದಲ್ಲಿ ನಿರ್ಧರಿಸಲ್ಪಡುತ್ತದೆ ಅಂತಕ್ಕಂತಹ ಒಂದು ವಿಚಾರ ನಾನು ಬಹಳ ಸಲ ಹೇಳ್ತಾ ಇರ್ತೀನಿ. ಗ್ರಹಾಧೀನಂ ಜಗತ್ ಸರ್ವಂ ಗ್ರಹಾಧೀನಂ ನರಾವರ. ಗ್ರಹಗಳ ಅಧೀನಕ್ಕೆ ಜಗತ್ತು ಒಳಪಟ್ಟಿದೆ, ಗ್ರಹಗಳ ಅಧೀನಕ್ಕೆ ನರಮಾನವರು ನೀವು ಒಳಪಟ್ಟಿದ್ದೇವೆ ಅನ್ನತಕ್ಕಂತಹ ಒಂದು ವಿಷಯ. ಈ ಫೆಬ್ರವರಿ ತಿಂಗಳು ಮೇಷರಾಶಿಯ ಮೇಲೆ ಕೆಲವು ಗ್ರಹಗಳ ಒಂದು ಪ್ರಭಾವ ಏನು ಎಂಬುದನ್ನ ತಿಳ್ಕೊಳ್ಳೋದಾದ್ರೆ, 11ನೇ ತಾರೀಕು ಬುಧ ಕುಂಭರಾಶಿಯನ್ನ ಪ್ರವೇಶ ಮಾಡ್ತಾನೆ. 12ನೇ ತಾರೀಕು ರವಿ ಕುಂಭರಾಶಿಯನ್ನ ಪ್ರವೇಶ ಮಾಡುವುದರ ಜೊತೆಗೆ 27ನೇ ತಾರೀಕಿಗೆ ಬುಧ ಮೀನರಾಶಿಗೂ ಕೂಡ ಪ್ರವೇಶವನ್ನ ಮಾಡ್ತಾನೆ. ಹೀಗೆ ಈ ರೀತಿಯ ಗ್ರಹಗಳ ಒಂದು ಬದಲಾವಣೆಗಳಿಂದ ಯಾವ ರೀತಿಯಾಗಿ ಮೇಷರಾಶಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ, ಮೇಷರಾಶಿಯವರು ಯಾವ ರೀತಿಯ ಅನುಭವಗಳನ್ನ ಪಡ್ಕೊಳ್ತಾರೆ, ಯಾವ ರೀತಿಯ ಒಂದು ಸಂತೋಷವಾದಂತಹ ಒಂದು ವಾತಾವರಣ ಆಗಿರಬಹುದು, ದಾಂಪತ್ಯ ಆಗಿರಬಹುದು, ವಿದ್ಯಾಭ್ಯಾಸ ಆಗಿರಬಹುದು, ಎಲ್ಲ ರೀತಿಯ ವಿಚಾರಗಳ ಮೇಲೆ ನೋಡೋದಾದ್ರೆ ತುಂಬಾ ಸಂತೋಷವಾದಂತಹ ಒಂದು ತಿಂಗಳು, ಒಂದು ಮಾಸ ಅಂತ ಹೇಳ್ಬಹುದು ಇದು ನಿಮ್ದು. ಹಾಗೆ ಒಂದು ಸ್ಥಾನ ಪಲ್ಲಟ ಯೋಗ, ಸ್ಥಾನವನ್ನ ಪಲ್ಲಟ ಆಗುವಂತಹ ಯೋಗ ಅಂದ್ರೆ ಇದ್ದಂತಹ ಸ್ಥಾನವನ್ನ ಬಿಟ್ಟು ಬೇರೆ ಸ್ಥಾನದಲ್ಲಿ ಹೋಗಿ ಕೆಲಸ ಕಾರ್ಯಗಳನ್ನ ಹುಡುಕುವುದು, ಅದರಲ್ಲಿ ಜಯ ಉಂಟಾಗುವಂತಹ ಒಂದು ಮಾಸ ಫೆಬ್ರವರಿ ತಿಂಗಳು ನಿಮಗೆ ಆಗಲಿದೆ. ವೀಕ್ಷಕರೇ, ಮೇಷರಾಶಿಯವರಿಗೆ ರಾಜಯೋಗ ಉಂಟಾಗ್ತದೆ ನೋಡಿ. ರಾಜ ಮರ್ಯಾದೆ, ರಾಜ ಸನ್ಮಾನ ಅಂದ್ರೆ ಹಿಂದಿನ ಕಾಲದಲ್ಲಿ ಕೆಲವು ರಾಜ ಮಹಾರಾಜರ ಒಂದು ವಿಚಾರ ಇತ್ತು. ಅಲ್ಲಿ ಮೇಷರಾಶಿಯವರಿಗೆ ರಾಜಾದಿತ್ಯವನ್ನ, ರಾಜ ಸನ್ಮಾನವನ್ನ, ರಾಜಯೋಗವನ್ನ ಪಡ್ಕೊಳ್ಳುವಂತಹ ಒಂದು ಯೋಗ. ಆದ್ರೆ ಈಗಿನ ಕಾಲದಲ್ಲಿ ರಾಜಯೋಗ ಅಂತ ಹೇಳಿದ್ರೆ ಉತ್ತಮವಾದಂತಹ ಒಂದು ಆರ್ಥಿಕ ಸ್ಥಿತಿ, ಎಲ್ಲ ರೀತಿಯಿಂದ ಸಂಕಷ್ಟಗಳಿಂದ ದೂರ ಆಗಿರುವಂತಹ ಒಂದು ವಿಚಾರ ನಿಮಗೆ ಆಗಲಿದೆ ಅನ್ನತಕ್ಕಂತಹದ್ದು ಈ ಮಾತಿನ ಅರ್ಥ. ಮತ್ತೆ ಕ್ರೀಡಾಳುಗಳಿಗೆ ಮಂಗಳನ ಪ್ರಭಾವ ತುಂಬಾ ಚೆನ್ನಾಗಿರಲಿದೆ. ಕ್ರೀಡಾಳುಗಳು ವಿಜಯವನ್ನ ಸಾಧಿಸ್ತಾರೆ. ಅಂದ್ರೆ ಕ್ರೀಡಾಳುಗಳು ಅಂದ್ರೆ ಭೂಮಿಯನ್ನ ಅಂಟಿಕೊಂಡು, ಈ ರೈತರಾಗಿರಬಹುದು, ಸೈನಿಕರಾಗಿರಬಹುದು, ಹಾಗೆ ನಮ್ಮ ಕ್ರೀಡಾಳುಗಳಾಗಿರಬಹುದು, ಈ ಎಲ್ಲರೂ ತಮ್ಮ ತಮ್ಮ ಒಂದು ಕಾರ್ಯದಲ್ಲಿ ಜಯವನ್ನ ಸಾಧಿಸಬೇಕು ಅಂದ್ರೆ ಹೇಳಿದ್ರೆ ಭೂಮಿಗೆ ಅಂಟಿಕೊಂಡು ಕೆಲಸ ಮಾಡ್ತಕ್ಕಂತಹ ಇವರು ಕುಜನ ಕೃಪೆಗೆ ಬಹಳ ಉತ್ತಮವಾದಂತಹ ಒಂದು ಒಳ್ಳೆಯ ಒಂದು ವಾತಾವರಣವನ್ನ ಪಡ್ಕೊಳ್ಬೇಕು ಅಂದ್ರೆ ಮಂಗಳನ ಕೃಪೆ ತುಂಬಾ ಚೆನ್ನಾಗಿರ್ಬೇಕಾಗ್ತದೆ. ಅದೇ ರೀತಿ ಉತ್ತಮ ಆಹಾರ ಸೇವನೆ ಮಾಡತಕ್ಕಂತಹ ಒಂದು ಯೋಗ ನಿಮಗೆ ಕೂಡಿ ಬರ್ತದೆ. ಆರೋಗ್ಯದಲ್ಲಿ ಮನೋಇಚ್ಛಿತವಾದಂತಹ ಸುಧಾರಣೆಯನ್ನ ಪಡ್ಕೊಳ್ಳಬಹುದು. ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತದೆ, ಮಾನಸಿಕ ನೆಮ್ಮದಿ ನಿಮಗೆ ಆಗ್ತಿರ್ತದೆ, ಮತ್ತೆ ಕೀರ್ತಿ ಸಂಪಾದನೆಯನ್ನ ನೀವು ಮಾಡ್ಕೊಳ್ತೀರಾ. ಇದರ ಜೊತೆಗೆ ಶುಕ್ರ ವೇದದಲ್ಲಿ ಇರುವುದರಿಂದ ವಿನಾಕಾರಣ ಖರ್ಚುಗಳು ನಿಮಗೆ ಉಂಟಾಗ್ತದೆ. ಶುಕ್ರ ಅಂದ್ರೆ ಸ್ತ್ರೀ ಗ್ರಹ, ಸ್ತ್ರೀ ಅಂದ್ರೆ ಶುಕ್ರ ಅಂದ ತಕ್ಷಣ ಸ್ತ್ರೀಯಿಂದ ನಿಮಗೆ ಅಂದ್ರೆ ಪುರುಷರಾಗಿದ್ದಲ್ಲಿ ಸ್ತ್ರೀಯರಿಂದ ನಿಮಗೆ ಸ್ವಲ್ಪ ಹೆಚ್ಚಿನ ಒಂದು ಬಾಬ್ತು, ಹೆಚ್ಚಿನ ಒಂದು ಖರ್ಚು ಉಂಟಾಗುವಂತಹ ಒಂದು ಸಾಧ್ಯತೆಗಳಿದೆ. ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಾನಸಿಕವಾಗಿ ಏನೋ ತಾವು ಹಿನ್ನಡೆಯನ್ನ ಅನುಭವಿಸ್ತೀರಾ. ಆದ್ರೆ ಸಂಯಮದಿಂದ, ಬುದ್ಧಿಮತ್ತೆಯಿಂದ, ಬುದ್ಧಿ ಚಾತುರ್ಯದಿಂದ, ಸುಸಂಸ್ಕೃತಿಯಿಂದ ಮತ್ತೆ ಸಂದರ್ಭಕ್ಕೆ ತಕ್ಕದಾದಂತಹ ಒಂದು ವಿವೇಚನೆಯಿಂದ, ಅಂದ್ರೆ ಬುದ್ಧಿರ್ಬಲಂ ಯಶೋಧೈರ್ಯಂ ಅನ್ನೋ ರೀತಿಯಲ್ಲಿ ನೀವು ವರ್ತನೆಯನ್ನ ಮಾಡಿದ್ದಾದ್ರೆ, ಆ ಸಹನೆ ನಿಮ್ಮಲ್ಲಿ ಉಂಟಾದ್ರೆ ಖಂಡಿತವಾಗಿಯೂ ಈ ಮೇಷರಾಶಿಯ ಒಂದು ಫೆಬ್ರವರಿ ತಿಂಗಳ ಭವಿಷ್ಯ ನಿಮ್ಮಲ್ಲಿ ತುಂಬಾ ಒಂದು ಉತ್ತಮಕರವಾದಂತಹ ವಾತಾವರಣವನ್ನ ನಿಮಗೆ ಮಾಡಿಕೊಡಲಿದೆ ಅಂತ ಹೇಳ್ತಾ ಈ ಒಂದು ಮೇಷರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯದ ವಿಚಾರವನ್ನ ಮುಗಿಸ್ತಾ ಇದ್ದೀನಿ. ಹಾಗೂ ನಮ್ಮ ಚಾನೆಲ್ನಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳು, ಎಲ್ಲ ಕಾರ್ಯಕ್ರಮಗಳು ನೀವು ಪಡ್ಕೊಳ್ಬೇಕು ಸುಲಭವಾಗಿ ಅಂತ ಹೇಳಿದ್ದೆ. ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂತಹ ನಮ್ಮ ವಾಹಿನಿಯ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡುವುದರ ಮುಖಾಂತರ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಹೀಗೆ ಮಾಡುವುದರ ಮುಖಾಂತರವಾಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ಪಡ್ಕೊಂಡು ನಮ್ಮ ವಾಹಿನಿಗೆ ನೀವು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.